ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟ್ಯಾಸಲ್ ನೆಸ್ಟ್. ಇವತ್ತು ನಾನು ಬಂದು ಸಿಂಪಲ್ ಬೇಬಿ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ಒಂದು ಝರಿ ಥ್ರೆಡ್, ಸಿಲ್ಕ್ ಥ್ರೆಡ್, ದೆನ್ ಟ್ರಿಮ್ಮರ್, ಫ್ಯಾಬ್ರಿಕ್ ಗ್ಲೂ, ಇಷ್ಟು ಐಟಮ್ಸ್ ಬೇಕಾಗುತ್ತೆ. ನಾನು ಇಲ್ಲಿ ಇದನ್ನು ತೊಗೊಳ್ತಾ ಇದ್ದೀನಿ, ಇಷ್ಟು ಐಟಮ್ಸ್ಗಳನ್ನ. ದೆನ್ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ನಾನಿಲ್ಲಿ ಬೇಸ್ ಲೈನನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಬೇಸ್ ಲೈನ್ ಪ್ರಿಪೇರ್ ಮಾಡೋದಕ್ಕೆ ನಾನು 6 strands ಥ್ರೆಡ್ನ ಆ್ಯಸ್ ಯೂಶ್ವಲ್ ನಾನು ತೊಗೊಂಡಿದ್ದೀನಿ. ವೆರಿ ಸಾರಿ, ನಾನು ಫಸ್ಟಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಫಸ್ಟು ಏನಿಲ್ಲ, ಜಸ್ಟು ಒಂದು ಚೈನನ್ನು ಹಾಕ್ಕೊಂಡು ಸಾರಿಗೆ ಅದನ್ನು ಲಾಕ್ ಮಾಡ್ಕೊಳ್ಳಿ ಅಷ್ಟೇ. ದೆನ್ ಅದಾದಮೇಲೆ 4 ಚೈನನ್ನು ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೊಬೇಕು. ದೆನ್ 4 ಚೈನ್ ಆದಮೇಲೆ ನಾನು ಒಂದನ್ನು ಬೀಡನ್ನ ಈ ಥರ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಥರ ಒಂದು ಸ್ಪೇಸರ್ ಬೀಡನ್ನ, ಅವ್ರು ನಿಮ್ಮ ಹತ್ರ ಯಾವುದಿರುತ್ತೆ ಬೀಡ್ಸ್ ಅದನ್ನು ಯೂಸ್ ಮಾಡ್ಕೊಬೋದು ನೀವು. ದೆನ್ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಆದಮೇಲೆ ನಾನು ಸ್ಯಾರಿಗೆ ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ ಪ್ರಾಪರಾಗಿ, ಇಲ್ಲಾಂದರೆ ಸೀರೆ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ಸೊ ಅದಾದಮೇಲೆ ಅಗೇನ್ 4 ಚೈನನ್ನು ಹಾಕ್ತಾಯಿದ್ದೀನಿ. ದೆನ್ 4 ಚೈನ್ ಆದಮೇಲೆ ದೆನ್ ಸೇಮ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಈ ರೀತಿ ಲಾಕ್ನ ಮಾಡ್ಕೊಬೇಕು ಪ್ರಾಪರಾಗಿ. ಬಿಗಿನರ್ ಆಗಿದ್ದರೆ ಪ್ರಾಬ್ಲಮ್ ಇಲ್ಲ, ಪ್ರಾಕ್ಟೀಸ್ ಮಾಡ್ತಾ ಅದು ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ. ದೆನ್ 4 ಚೈನ್ ಆದಮೇಲೆ ನಾನು ಇವಾಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಅಲ್ಲಿಗೆ. ನಿಮ್ಮ ಹತ್ರ ಯಾವುದಿರುತ್ತೆ ಅದೇ ಬೀಡನ್ನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸ್ಪೇಸರ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ನನಗೆ ಜಾಸ್ತಿ ಸ್ಪೇಸ್ ಬೇಕಾಗಿತ್ತು ಅಂತ. ದೆನ್ ಈ ರೀತಿ ಬೀಡನ್ನ ಲಾಕ್ ಮಾಡಬೇಕು. ದೆನ್ ಬೀಡನ್ನ ಲಾಕ್ ಆದಮೇಲೆ ಅದನ್ನು ನಾನು ಅಗೇನ್ ಸ್ಯಾರಿಗೆ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅದನ್ನು ಲಾಕ್ ಮಾಡ್ಕೊಬೇಕಾಗತ್ತೆ. ಈ ಥರ ಪ್ರಾಪರಾಗಿ ನೋಡಿ ಲಾಕ್ನ ಮಾಡ್ಕೊಳ್ಳಿ. ದೆನ್ ಅಗೇನ್ 4 ಚೈನ್ 1 2 3 ದೆನ್ 4. ದೆನ್ ಅಗೇನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಬೇಕಾಗತ್ತೆ ನೀವು ಈ ರೀತಿ ಪ್ರಾಪರಾಗಿ. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಅದೇ ಥರ ಎಲ್ಲಿಗೆ ಬರುತ್ತೆ ಸ್ಯಾರಿನಲ್ಲಿ ಅಲ್ಲಿಗೆ ನೋಡಿಕೊಂಡು ಒಂದು ಸಲ ಈ ಥರ ಲಾಕ್ನ ಮಾಡ್ಕೊಬೇಕು. ದೆನ್ ಲಾಕ್ ಆದಮೇಲೆ ಅಗೇನ್ ನೀವು ಸೇಮ್ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಸೇಮ್ ಯಾವ ಥರ ಪ್ರೀವಿಯಸ್ದು ನೀವು ಇನ್ಸರ್ಟ್ ಮಾಡ್ಕೊಂಡ್ರಿ ಅದೇ ಥರ ನೋಡಿಕೊಂಡು ಅದನ್ನು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಈ ಥರ ಬೀಡ್ ಲಾಕ್ ಆದಮೇಲೆ ಅಗೇನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ಯಾರಿಗೆ ಲಾಕ್ನ ಮಾಡ್ಕೊಬೇಕಾಗತ್ತೆ. ಸೊ ಇದೇ ಪ್ರೊಸೀಜರು ಥ್ರೂ ಔಟ್ ದ ಸ್ಯಾರಿ ನೀವು ಹಾಕಿ ಕಂಟಿನ್ಯೂ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಅದನ್ನು ನೀಟಾಗಿ ನಾಟ್ ಮಾಡಿಬಿಟ್ಟು ಆ ನಾಟ್ ಹತ್ರ ಫ್ಯಾಬ್ರಿಕ್ ಗ್ಲೂನ ಹಾಕಿ ಸ್ಟಿಕ್ ಮಾಡ್ಕೊಳ್ಳಿ. ಸೊ ಆವಾಗ ಅದು ನಾಟು ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ. ನಿಮ್ಮದು ಅದು ಸೆಕ್ಯೂರಾಗಿ ನಾಟ್ ಏನಿರುತ್ತೆ ಅದು ಸೆಕ್ಯೂರಾಗಿ ಇರುತ್ತೆ. ಸೊ ನೆಕ್ಸ್ಟು ಕುಚ್ಚು ಹಾಕೋದಕ್ಕೆ ನಾನು 150 strands ಥ್ರೆಡ್ನ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ರೈಟಿಂಗ್ ಪ್ಯಾಡ್ ಆರ್ ನೋಟ್ಬುಕ್ ಏನಿರುತ್ತೆ ಅದನ್ನು ಯೂಸ್ ಮಾಡಿ ಈ ಥರ ವಿಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ 150 strandsನ ತೊಗೊತಾ ಇದ್ದೀನಿ. ಇನ್ನೂ ಜಾಸ್ತಿ ಥಿಕ್ನೆಸ್ ಬೇಕು ಅಂದರೆ ನೀವು 180 strandsನ ಕೂಡ ತೊಗೊಬೋದು. ಆರ್ಎಲ್ಸ್ ನಿಮಗೆ ಸ್ವಲ್ಪ ಕಡಿಮೆ ಥಿಕ್ನೆಸ್ ಬೇಕಂದರೆ 110 ಆರ್ 120 strandsನ ನೀವು ತೊಗೊಬೋದು. ಬೇಸ್ಡ್ ಆನ್ ನಿಮ್ಮ ಪ್ರಿಫರೆನ್ಸ್, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ತೊಗೊಳ್ಳಿ. ಈ ಥರ ರೆಡಿ ಮಾಡಿಟ್ಕೊಳ್ಳಿ. ನೆಕ್ಸ್ಟು ಒಂದು ನೀಡಲ್ ಆ್ಯಂಡ್ ಸ್ವಿಂಗ್ ಥ್ರೆಡ್ನ ತೊಗೊಂಡು ನೀಟಾಗಿ ಈ ರೀತಿ ಅದನ್ನು ಟೈ ಮಾಡ್ಕೊಳ್ಳಿ. ತುಂಬ ಜನ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ತೀರಾ. ನಿಮಗೆ ಫ್ಯಾಬ್ರಿಕ್ ಗ್ಲೂ ಕಂಫರ್ಟಬಲ್ ಇದ್ದರೆ ಫ್ರಂಟನ್ನು ಟ್ರಿಮ್ ಮಾಡಿ ಆದಮೇಲೆ ನೀವು ಅದನ್ನು ಫ್ಯಾಬ್ರಿಕ್ ಗ್ಲೂನ ಹಾಕಿ ಅದನ್ನು ಟ್ವಿಸ್ಟ್ ಮಾಡಿಕೊಂಡು ಕೂಡ ನೀವು ಥ್ರೆಡ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಬೇರೆ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಡಿಫ್ರೆಂಟ್ ಆಗಿರಲಿ ಅಂತ. ಈ ಥರ ಟೈ ಮಾಡ್ಕೊಂಡಾದಮೇಲೆ ಫ್ರಂಟನ್ನು ಕಟ್ ಮಾಡ್ತೀರಲ್ವ, ಈ ಫ್ರಂಟನ್ನು ಕಟ್ ಮಾಡಿದ್ದಾದಮೇಲೆ ಆ ಫ್ರಂಟಿಗೆ ನಾವು ಸೆಲೋ ಟೇಪ್ನ ಹಾಕಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೆಲೋ ಟೇಪ್ ಹಾಕಿ ನಾವು ಅದನ್ನು ಕುಚ್ಚು ಹಾಕೋದಕ್ಕೆ ಯೂಸ್ ಮಾಡಿಕೊಂಡ್ರೆ ಅದನ್ನು ತುಂಬ ಈಸಿಯಾಗಿರುತ್ತೆ. ಈ ರೀತಿ ಟ್ರಿಮ್ ಮಾಡಿಕೊಂಡು ನೆಕ್ಸ್ಟು ಏನು ಮಾಡಬೇಕಂದ್ರೆ ಅದನ್ನು ನಾವು ಪ್ರಾಪರಾಗಿ ಐರನ್ನಿಂಗ್ ಆರ್ ಸ್ಟ್ರೈಟ್ನಿಂಗ್ ಮಾಡ್ಕೊಬೇಕಾಗತ್ತೆ. ಇಲ್ಲಾಂದರೆ ಅದು ಸಿಲ್ಕ್ ಥ್ರೆಡ್ಡು ಪ್ರಾಪರಾಗಿ ಇರೋದಿಲ್ಲ. ಕುಚ್ಚು ಹಾಕಿದ್ರೂ ಕೂಡ
ತುಂಬ ಅದು ಅಟ್ರಾಕ್ಟಿವ್ ಆಗಿ ಕಾಣಿಸಲ್ಲ. ಸೊ ಅದಕ್ಕೆ ಐರನಿಂಗ್ ಮಾಡಿ, ಇಲ್ಲ ಅಂದರೆ ಆರೆಲ್ಸ್ ನಿಮ್ಮ ಹತ್ರ ಸ್ಟ್ರೈಟ್ನರ್ ಇದ್ದರೆ ಯೂಸ್ ಸ್ಟ್ರೈಟ್ನರ್ನ ಮಾಡಿ ದೆನ್ ಅದಾದಮೇಲೆ ನೀವು ಕುಚ್ಚು ಹಾಕೋದಕ್ಕೆ ಯೂಸ್ನ ಮಾಡ್ಕೊಬೇಕು. ಇಲ್ಲಿ ನೋಡಿ ನಾನು ಫ್ರಂಟಿಗೆ ಸೆಲೋ ಟೇಪ್ನ ಹಾಕಿ ರ್ಯಾಪ್ ಮಾಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿ 4 ಚೈನನ್ನು ಹಾಕಿ ಸ್ಪೇಸ್ನ ಬಿಟ್ಟಿದ್ವಿ ಅಲ್ವಾ, ಪ್ರಿಪೇರ್ ಮಾಡ್ಕೊಂಡಿದ್ವಿ ಅಲ್ವಾ, ಅದರೊಳಗಡೆ ಈ ಥರ ನೀಟಾಗಿ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಇನ್ಸರ್ಟ್ ಮಾಡಿ ಆದಮೇಲೆ ಅದನ್ನು ನಾವು ನಿಧಾನಕ್ಕೆ ಆಚೆ ತೊಗೊಳ್ಬೇಕು. ಈ ಥರ ಫ್ರಂಟಲ್ಲಿ ರ್ಯಾಪ್ ಮಾಡಿದ್ದೀನಿ ಅಲ್ವಾ, ಸೊ ಹಾಗಾಗಿ ಅದು ಈಸಿಯಾಗಿ ಆಚೆ ಬರುತ್ತೆ, ನಿಮಗೆ ಯಾವುದೇ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಹಾಕುವಾಗ. ದೆನ್ ಅದನ್ನು ಹಾಕಿ ಆದಮೇಲೆ ಈ ಥರ ನೀಡಲ್ಗೆ ನಾನು ಝರಿ ಥ್ರೆಡ್ನ ಟೈ ಮಾಡ್ಕೊಂಡಿದ್ದೀನಿ. ದೆನ್ ಅದನ್ನು ನಾನು ಈ ಥರ ನೀಟಾಗಿ ಕುಚ್ಚನ್ನ ಕಟ್ಟೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೈಯಿಂದನೇ ಹಾಕ್ತಾರೆ, ವಿತೌಟ್ ನೀಡಲ್ ಕಟ್ತಾರೆ ಝರಿ ಥ್ರೆಡ್ಡಿಂದ. ನಿಮಗೆ ಅದೇ ಕಂಫರ್ಟಬಲ್ ಆಗಿದ್ದರೆ ನೀವು ಕೈಯಿಂದನೇ ಕಟ್ಕೊಬೋದು. ಆರೆಲ್ಸ್ ನಿಮಗೆ ಸ್ವಲ್ಪ ಅದು ಕಷ್ಟ ಆಗ್ತಾಯಿದೆ ಅಂದರೆ ನೀಡಲ್ನ ಯೂಸ್ ಮಾಡಿ. ಕೈಯಿಂದ ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಹಿಂದೆ ನೀವು ಅದನ್ನು ಫ್ಯಾಬ್ರಿಕ್ ಗ್ಲೂನ ಹಾಕಿ ಅಗೇನ್ ಸ್ಟಿಕ್ ಮಾಡ್ಕೊಬೇಕು, ಡಬಲ್ ವರ್ಕ್ ಆಗಿಬಿಡುತ್ತೆ. ಸೊ ನೀಡಲಿಂದನೇ ಹಾಕೋದಕ್ಕೆ ಟ್ರೈ ಮಾಡಿ, ಈಸಿ ಆಗುತ್ತೆ. ದೆನ್ ಇದೇ ಥರ ಒಂದು 4 to 5 ನಾಟನ್ನು ಸುತ್ತುಗಳನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಕಟ್ಕೊಳ್ಳಿ. ಝರಿ ಥ್ರೆಡ್ ಎಷ್ಟು ನೀವು ಜಾಸ್ತಿ ಸುತ್ತುತ್ತೀರೋ ಅಷ್ಟು ಅಟ್ರಾಕ್ಟಿವ್ ಆಗಿ ಇರುತ್ತೆ. ಹಾಗಂತ ತುಂಬ ಜಾಸ್ತಿನೂ ಸುತ್ತೋಕೆ ಹೋಗಬೇಡಿ. ಅಂದರೆ ಈಕ್ವಲ್ ಆಗಿ ಒಂದು ಕುಚ್ಚಿಗೆ ನೀವು ಒಂದು 5 ಸುತ್ತನ್ನು ಹಾಕಿದ್ದೀರಾ ಅಂದರೆ ಸೇಮ್ ಅದೇ ಥರ 5 ಸುತ್ತನ್ನು ಇನ್ನೊಂದು ಕುಚ್ಚಿಗೂ ಹಾಕಿ. ಆವಾಗ ಈಕ್ವಲ್ ಆ್ಯಂಡ್ ಯೂನಿಫಾರ್ಮ್ ಆಗಿ ಕಾಣಿಸುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಟೈ ಮಾಡ್ಕೊಂಡಾದಮೇಲೆ ಅದನ್ನು ನೀವು ಫ್ರಂಟಿಗೆ ಈ ಥರ ನೀಡಲ್ ಒಂದು ಟೈ ಮಾಡ್ಕೊಬೇಕಾಗತ್ತೆ. ಫ್ರಂಟಿಗೆ ಈ ಥರ ಹಾಕಿಬಿಟ್ಟು ಅದನ್ನು ಆಚೆ ತೊಗೊಳ್ಳಿ ನೀಡಲನ್ನು. ದೆನ್ ಪ್ರಾಪರಾಗಿ ನಿಮಗೆ ನೋಡ್ಕೊಳ್ಳಿ ಕುಚ್ಚು ಎಷ್ಟು ಲೆಂತ್ ಬೇಕಂತ, ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತನ್ನ ನೋಡ್ಕೊಂಡ್ಬಿಟ್ಟು ಈಕ್ವಲ್ ಆಗಿ ಪ್ರೀವಿಯಸ್ ಕುಚ್ಚು ಏನು ಹಾಕಿರ್ತೀರೋ ಅದಕ್ಕೆ ಈಕ್ವಲ್ ಆಗೋ ಥರ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಈಸಿ ಆ್ಯಂಡ್ ಬ್ಯೂಟಿಫುಲ್ ಆಗಿ ಬರುತ್ತೆ ಅಂತ. ಸೊ ಇದೇ ಥರ ಮೆಥಡ್ನ ನೀವು ಥ್ರೂ ಔಟ್ ದ ಸ್ಯಾರಿ ಕಂಟಿನ್ಯೂ ಎಲ್ಲೆಲ್ಲಿ ನಾವು ಸ್ಪೇಸ್ನ ಬಿಟ್ಟಿದ್ದೀವಿ 4 ಚೈನನ್ನು ಹಾಕಿ ಏನು ಸ್ಪೇಸ್ನ ಬಿಟ್ಟಿದ್ದೀವಿ ಅದು ಎಲ್ಲ 4 ಚೈನ್ ಒಳಗಡೆನೂ ಈ ಥರ ನೀವು ಇನ್ಸರ್ಟ್ ಮಾಡ್ಕೊತಾ ಬರಬೇಕು. ಇನ್ಸರ್ಟ್ ಮಾಡ್ಕೊತಾ ಕಂಪ್ಲೀಟ್ ಥ್ರೂ ಔಟ್ ದ ಸ್ಯಾರಿ ನೀವು ಕುಚ್ಚನ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ. ಆ್ಯಂಡ್ ನೋಡಿ ಫೈನಲ್ ಔಟ್ಪುಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ. ತುಂಬಾ ಈಸಿ ಆ್ಯಂಡ್ ತುಂಬ ಟೈಮ್ ಸೇವಿಂಗ್ ಕೂಡ ಆಗುತ್ತೆ ನಿಮಗೆ ಈ ಥರ ಪ್ರೊಸೀಜರ್ನ ಫಾಲೋ ಮಾಡೋದ್ರಿಂದ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ನಿಮಗೆ ನೆಕ್ಸ್ಟು ಯಾವ ಟಾಸಲ್ದು ಟ್ಯುಟೋರಿಯಲ್ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ವಿತ್ another creative tassel tutorial. Until then, keep creating and keep learning with Tassel Nest. Take care. Bye bye.